ಹಲೋ ಕನ್ನಡಿಗರೇ, ನಮಸ್ಕಾರ. ಇಂದು ನಾವು ತುಂಬಾ ವಿಶೇಷವಾದ ಮಾಹಿತಿಯೊಂದನ್ನು ಪಡೆದುಕೊಳ್ಳೋಣ. ನೀವು ಪ್ರತಿನಿತ್ಯ ಸಸ್ಯಾಹಾರಿ ಎಂದುಕೊಂಡು ತಿನ್ನುವ ಆಹಾರದಲ್ಲಿ ಏನೆಲ್ಲ ಮಿಶ್ರಣವಾಗಿರುತ್ತೆ ಎಂದು ನಿಮಗೆ ತಿಳಿದಿದೆಯೇ? ತಪ್ಪದೇ ವಿಡಿಯೋ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಇನ್ನಷ್ಟು ಕುತೂಹಲಕಾರಿ ವಿಡಿಯೋ ಮಾಡಲು ಉತ್ಸಾಹ ನೀಡುತ್ತದೆ. ಬನ್ನಿ ವೀಕ್ಷಕರೇ, ವಿಷಯಕ್ಕೆ ಹೋಗೋಣ. ಇಂದು ನಾವು ನೀವೆಲ್ಲರೂ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಸಾಗುತ್ತಿದ್ದೇವೆ. ನಾವು ಏನು ತಿನ್ನುತ್ತೇವೆ ಮತ್ತು ಕುಡಿಯುತ್ತೇವೆ ಎಂಬುದರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸುವುದಿಲ್ಲ. ಸಿಕ್ಕಿದ್ರೆ ಸಾಕೆಂದು ಸ್ವಾಹ ಮಾಡುವ ಧಾವಂತ ನಮ್ಮದು. ನೀವು ನಿಮ್ಮ ದೈನಂದಿನ ದಿನಚರಿಯಂತೆ ನಡೆಯುತ್ತಿದ್ದೀರಿ, ಅದೇನೋ ಸರಿ. ಆದರೆ ನೀವು ಎಷ್ಟು ಮೋಸ ಹೋಗುತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ನಿಮಗೆ ಮುಖ್ಯವಾಗಿದೆ. ಎಸ್, ಪ್ರತಿನಿತ್ಯ ಸೇವಿಸುವ ಯಾವುದೋ ಒಂದು ಆಹಾರದಲ್ಲಿ ಹಂದಿ ಕೊಬ್ಬು ಅಥವಾ ಟ್ಯಾಲೋ ಎಂದು ಕರೆಯಲ್ಪಡುವ ಪ್ರಾಣಿಗಳ ಕೊಬ್ಬನ್ನು ಕೆಲವು ಆಹಾರಗಳು ಮತ್ತು ಉತ್ಪನ್ನಗಳಿಗೆ ಸೇರಿಸಲಾಗುತ್ತದೆ. ಪ್ರಾಣಿಗಳ ಕೊಬ್ಬನ್ನು ಮಿಶ್ರಣ ಮಾಡಬಹುದಾದ ಕೆಲವು ಸಸ್ಯಾಹಾರಿ ಆಹಾರ ಅಥವಾ ಉತ್ಪನ್ನಗಳು ಇಲ್ಲಿವೆ ನೋಡಿ. ಮಾರ್ಗರಿನ್. ಕೆಲವು ವಿಧದ ಮಾರ್ಗರಿನ್ ಪ್ರಾಣಿಗಳ ಕೊಬ್ಬನ್ನು ಹೊಂದಿರುತ್ತದೆ. ವಿಶೇಷವಾಗಿ ಅವುಗಳು ಸುವಾಸನೆ ಅಥವಾ ನೈಸರ್ಗಿಕ ಕೊಬ್ಬು ಎಂದು ಉಲ್ಲೇಖಿಸಲಾಗುತ್ತದೆ. ಇದಲ್ಲದೆ ಮಕ್ಕಳು ಹೆಚ್ಚಾಗಿ ಇಷ್ಟಪಡುವ ಬಿಸ್ಕತ್ ಮತ್ತು ಕುಕೀಸ್ಗಳಲ್ಲಿಯೂ ಕೂಡ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿರುತ್ತದೆ. ಹಾಗೂ ಮಾಂಸದ ಚೆಂಡುಗಳಂತಹ ಮಾಂಸ ಆಧಾರಿತ ಉತ್ಪನ್ನಗಳಲ್ಲಿ ಕೊಬ್ಬನ್ನು ಮಿಶ್ರಣ ಮಾಡಿರುತ್ತಾರೆ. ಪ್ರಾಣಿಗಳ ಕೊಬ್ಬನ್ನು ಫ್ರೆಂಚ್ ಫ್ರೈಸ್ ಮತ್ತು ಬರ್ಗರ್ಗಳಂತಹ ಅನೇಕ ತ್ವರಿತ ಆಹಾರ ಪದಾರ್ಥಗಳಲ್ಲಿ ಬಳಸುತ್ತಾರೆ. ಕೆಲವು ಸೂಪ್ಗಳು ಮತ್ತು ಸ್ಟಾಕ್ಗಳ ಪರಿಮಳವನ್ನು ಹೆಚ್ಚಿಸಲು ಪ್ರಾಣಿಗಳ ಕೊಬ್ಬನ್ನು ಸೇರಿಸಬಹುದು ಎನ್ನುತ್ತಾರೆ ಸಂಶೋಧಕರು. ಇನ್ನು ಆಶ್ಚರ್ಯಕರ ವಿಷಯ ಏನಪ್ಪಾ ಅಂದ್ರೆ, ಪ್ರಾಣಿಗಳ ಕೊಬ್ಬನ್ನು ಕೆಲವು ವಿಧದ ಚೀಸ್ಗಳಲ್ಲಿ, ವಿಶೇಷವಾಗಿ ಸಂಸ್ಕರಿಸಿದ ಚೀಸ್ನಲ್ಲಿ ಬಳಸಬಹುದಾಗಿದೆ. ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಕೆಲವು ಚಾಕೊಲೇಟ್ಗಳ ಸ್ಥಿರತೆಯನ್ನು ಕಾಪಾಡಲು ಪ್ರಾಣಿಗಳ ಕೊಬ್ಬನ್ನು ಸೇರಿಸುತ್ತಾರಂತೆ. ಇನ್ನು ಕೆಲವು ಸಿದ್ಧಪಡಿಸಿದ ಅಥವಾ ಹೆಪ್ಪುಗಟ್ಟಿದ ಆಹಾರಗಳಲ್ಲಿಯೂ ಕೂಡ ಕೊಬ್ಬನ್ನು ಸೇರಿಸಬಹುದಾಗಿದೆ. ಏನೇ ಇರಲಿ, ಸಸ್ಯಾಹಾರಿ ಆಹಾರ ಎಂದು ಅದರೊಳಗೆ ಪ್ರಾಣಿಗಳ ಕೊಬ್ಬನ್ನು ಮಿಶ್ರಣ ಮಾಡುವುದು ಎಷ್ಟು ಸಮಂಜಸ. ನೀವು ಸಸ್ಯಾಹಾರಿಯಾಗಿದ್ದರೆ ಪ್ರಾಣಿಗಳ ಕೊಬ್ಬಿನಿಂದ ಮಿಶ್ರಿತವಾದ ಆಹಾರ ಸೇವಿಸುವುದನ್ನು ತಪ್ಪಿಸಲು ಉತ್ಪನ್ನದ ಲೇಬಲ್ಗಳ ಮೇಲೆ ಎಚ್ಚರವಿರಲಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರೇ. ಧನ್ಯವಾದ.